ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತನಿಖೆಯನ್ನು ನಡೆಸ್ತಾ ಇರತಕ್ಕಂಥ DRI ಅಧಿಕಾರಿಗಳು ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಈಕೆಗೆ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲವನ್ನ ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಆಕೆಯ ಪ್ಯಾನ್ ಕಾರ್ಡ್ ರಿವೀಲ್ ಆಗಿದೆ. ಓಕೆ, ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್. ರನ್ಯಾ ಪ್ಯಾನ್ ಕಾರ್ಡ್ ರಿವೀಲ್ ಆಗಿದೆ. ಅಂದರೆ ಅಧಿಕಾರಿಗಳು IT ತೆರಿಗೆ ಪಾವತಿ ಮಾಡಿದಾರಾ, ಎಷ್ಟೆಷ್ಟು ಅಕೌಂಟ್ ಇಟ್ಕೊಂಡಿದ್ದಾರೆ, ಯಾವ್ಯಾವ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ, ಪ್ಯಾನ್ ನಂಬರ್ 1 ಸಿಕ್ಬಿಟ್ರೆ ನಿಮಗೆ ಎಲ್ಲ ಜಾತಕ ಬಂದ್ಬಿಡುತ್ತೆ ಹೊರಗಡೆಗೆ. ಹಾಗಾಗಿ ಆ ಪ್ಯಾನ್ ಕಾರ್ಡನ್ನು ಕೂಡ ಈಗ ಅವರು ರೆಸ್ಕ್ಯೂ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ರನ್ಯಾಳಿಂದ. ಅದರಲ್ಲಿ ಕೆಲವೊಂದು ಮಾಹಿತಿಗಳೆಲ್ಲವೂ ಕೂಡ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಆಕೆ ಮೂಲತಃ ಅಂದರೆ ಆ ಡಾಕ್ಯುಮೆಂಟ್ ಪ್ರಕಾರ ಆಕೆ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಕಬ್ಬಿನಹಳ್ಳಿ ಅಂತಂದ್ಬಿಟ್ಟು ಕಬ್ಬಿನಹಳ್ಳಿಯ ಮೂಲದವಳು. ಜೊತೆಗೆ ರನ್ಯಾ ತಂದೆ ಹೆಗಡೇಶ್ ಕಬ್ಬಿನಹಳ್ಳಿ ಸಿದ್ದೇಗೌಡ ಅಂತ ಮೆನ್ಷನ್ ಆಗಿದೆ. ಅದನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಪ್ಯಾನ್ ಕಾರ್ಡ್ನಲ್ಲಿ ರನ್ಯಾ ಸಹಿ ಕೂಡ ಬಹಿರಂಗವಾಗಿದೆ. ಒಂದು ಸರ್ತಿ ಸಿಕ್ಕಿದ್ರೆ ನಿಮಗೆಲ್ಲ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ. ರನ್ಯಾಳ ಕೆಲವು ದಾಖಲೆಗಳನ್ನು DRI ಅಧಿಕಾರಿಗಳು ಸೀಸ್ ಮಾಡಿದರು. ಪ್ಯಾನ್ ಕಾರ್ಡ್ ಕೂಡ ಸೀಸ್ ಮಾಡಿದರು. ಯಾವೆಲ್ಲ ಬ್ಯಾಂಕ್ನಲ್ಲಿ ನಟಿ ರನ್ಯಾ ಅವರ ವಹಿವಾಟಿದೆ, ಲೋನ್ ಏನಾದರೂ ತೊಗೊಂಡಿದ್ದಾರಾ ಅಥವಾ ತೆರಿಗೆ ಪಾವತಿದಾರಳ ಎಲ್ಲ ಗೊತ್ತಾಗುತ್ತೆ. ಪ್ಯಾನ್ ನಂಬರ್ 1 ಸಿಕ್ಬಿಟ್ರೆ ಬ್ಯಾಂಕ್ ವಹಿವಾಟು ಕಂಪ್ಲೀಟ್ ಗೊತ್ತಾಗ್ಬಿಡುತ್ತೆ. ಈ ದುಬೈಗೆ ಈಕೆ ಹೋಗ್ತಾ ಇದ್ದಾಗ, ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾಗ ಅಮೌಂಟ್ ಯಾವ ರೀತಿ ಟ್ರಾನ್ಸ್ಫರ್ ಆಗ್ತಿತ್ತು ಅದು ಕೂಡ ಗೊತ್ತಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಅನೇಕ ದಾಖಲೆಗಳ ಪೈಕಿ ಪಾನ್ ಕಾರ್ಡ್ ಕೂಡ ಇವಾಗ ಸಿಕ್ಕಿದೆ. ಅಂದರೆ ಅವರು ತಮ್ಮ ಸುಪರ್ದಿಗೆ ತಗೊಂಡಿದ್ದಾರೆ DRI ಅಧಿಕಾರಿಗಳು. ಈಗ ಈ ಪಾನ್ ಕಾರ್ಡ್ನಿಂದ ಏನೆಲ್ಲ ಮಾಹಿತಿಯನ್ನು ಅವರು ಕಲೆ ಹಾಕಬಹುದು ಅಂತ? ಅರವಿಂದ, ಈ ವಿಚಾರದಲ್ಲಿ ಪ್ರಮುಖವಾಗಿ DRI ಅಧಿಕಾರಿಗಳು ಈಕೆಯ ಮನೆಯನ್ನು ಶೋಧ ಮಾಡುವಂತಹ ಸಂದರ್ಭದಲ್ಲಿ ಆಕೆಗೆ ಸೇರಿದಂತಹ ಪಾಸ್ಪೋರ್ಟ್ ಇರ್ಬೋದು, ಆಕೆ ಏರ್ಪೋರ್ಟ್ಗೆ ಬಂದಂತಹ ಸಂದರ್ಭದಲ್ಲಿ ಆ ಬಳಿಕ ಈಕೆಯ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ವೋಟರ್ ID ಹೀಗೆ ಹಲವು ದಾಖಲೆಗಳು, ಅದ್ರ ಜೊತೆಗೆ ಲ್ಯಾಪ್ಟಾಪು, ಹಾರ್ಡ್ ಡಿಸ್ಕು, ಪೆನ್ ಡ್ರೈವ್ ಹೀಗೆ ಒಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕುವ ಕೆಲಸವನ್ನು ಮಾಡಿದರು. ಒಂದಷ್ಟು ದಾಖಲಾತಿಗಳನ್ನು ಕಲೆ ಹಾಕುವ ಕೆಲಸವನ್ನು DRI ಅಧಿಕಾರಿಗಳು ಮಾಡಿದರು. ಅದರಲ್ಲಿ ಪ್ರಮುಖವಾಗಿ ಇದೀಗ DRI ಅಧಿಕಾರಿಗಳು ಸೀಸ್ ಮಾಡಿದಂತಹ, ವಶಕ್ಕೆ ಪಡೆದುಕೊಂಡಂತಹ ಆ ಪ್ಯಾನ್ ಕಾರ್ಡ್ ಏನಿದೆ ಅದು ಲಭ್ಯವಾಗಿರೋದು. ಅವರ ಮೂಲ ಹೆಸರೇನಿದೆ ಹರ್ಷವರ್ಧಿನಿ ರನ್ಯಾ ಅನ್ನೋದು ಆ ಪ್ಯಾನ್ ಕಾರ್ಡ್ನಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದು. ಅದರಲ್ಲಿ ಅವರ ತಂದೆ ಹೆಸರು ಮತ್ತು ಆಕೆಯ ಜನ್ಮ ದಿನಾಂಕ, ಆ ಪ್ಯಾನ್ ನಂಬರ್ ಇವೆಲ್ಲವನ್ನ ಕೂಡ ಉಲ್ಲೇಖ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಈ ಪ್ಯಾನ್ ನಂಬರನ್ನು ಆಧಾರವಾಗಿಟ್ಕೊಂಡು ಈಕೆ ಯಾವ್ಯಾವ ಬ್ಯಾಂಕ್ಗಳಲ್ಲಿ ಅಕೌಂಟ್ಗಳನ್ನು ಹೊಂದಿದ್ದಾಳೆ ಅಂತೇಳಿ, ಯಾಕಂತ ಹೇಳಿದ್ರೆ ಆ ಪ್ಯಾನ್ ಕಾರ್ಡ್ಗೆ ಅಕೌಂಟ್ ನಂಬರ್ಗಳು ಲಿಂಕ್ ಆಗಿರುತ್ತೆ. ಹೀಗಾಗಿ ಆ ಅಕೌಂಟ್ ಎಲ್ಲೆಲ್ಲಿ ಯಾವ್ಯಾವ ಬ್ಯಾಂಕ್ಗಳಲ್ಲಿ ಎಷ್ಟೆಷ್ಟು ಅಕೌಂಟ್ಗಳನ್ನು ಹೊಂದಿದ್ದಾಳೆ, ಕರೆಂಟ್ ಅಕೌಂಟ್ ಯಾವುದು, ಅದ್ರ ಜೊತೆಗೆ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಎಲ್ಲೆಲ್ಲಿ ಇದಾವೆ, ಇದ್ರ ಬಗ್ಗೆ ಒಂದಷ್ಟು ಪರಿಶೀಲನೆಯನ್ನು ನಡೆಸುವ ಕೆಲಸವನ್ನ ಮಾಡಲಾಗಿದೆ. ಆ ಮುಖಾಂತರ ಬ್ಯಾಂಕ್ಗಳಿಗೆ ಈ ಇನ್ಕಮ್ ಸೋರ್ಸ್ ಎಲ್ಲಿಂದ ಬಂದಿದೆ, ಯಾರ್ಯಾರು ಈಕೆಯ ಅಕೌಂಟ್ಗಳಿಗೆ ಹಣವನ್ನು ಹಾಕಿದ್ದಾರೆ, ಈ ಬಗ್ಗೆ ಒಂದಷ್ಟು ತನಿಖೆಯನ್ನು ನಡೆಸುವ ಕೆಲಸವನ್ನ DRI ಅಧಿಕಾರಿಗಳು ಮಾಡಿದ್ದಾರೆ. ಅದ್ರ ಜೊತೆಗೆ ಯಾವಾಗ ಈಕೆಯ ಮನೆಯಲ್ಲಿ 2 ಕೋಟಿ ನಗದು ಸಿಕ್ತೋ ಆ ಸಂದರ್ಭದಲ್ಲಿ ಈಕೆ ಇನ್ಕಮ್ ಟ್ಯಾಕ್ಸ್, ಆದಾಯ ತೆರಿಗೆ ಪಾವತಿದಾರಳೆ ಅನ್ನೋದನ್ನ ಕೂಡ ಚೆಕ್ ಮಾಡುವ ಕೆಲಸವನ್ನ DRI ಅಧಿಕಾರಿಗಳು ಮಾಡಿದ್ದಾರೆ ಅಂತೇಳಿ. ಕಳೆದ ಆರ್ಥಿಕ ವರ್ಷದಲ್ಲಿ ಈಕೆ ಎಷ್ಟು ಆದಾಯ ತೆರಿಗೆಯನ್ನ ಪಾವತಿ ಮಾಡಿದ್ದಾಳೆ, ಮತ್ತೆ ಈಕೆಯ ಸೋರ್ಸ್ ಆಫ್ ಇನ್ಕಮ್ ಯಾವ್ದ್ಯಾವ್ದಿದೆ, ಈ ಬಗ್ಗೆ ಒಂದಷ್ಟು ತನಿಖೆಯನ್ನ ನಡೆಸುವ ಕೆಲಸವನ್ನ DRI ಅಧಿಕಾರಿಗಳು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ವಶಪಡಿಸಿಕೊಂಡಂತಹ ಆ ದಾಖಲಾತಿಗಳಲ್ಲಿ ಈ ಪ್ಯಾನ್ ಕಾರ್ಡ್ ಕೂಡ ಸಿಕ್ಕಿರೋದು. ಅರವಿಂದ್, ಮೂರ್ತಿ, ಈಗ ಒಂದು ವಿಚಾರ ಏನಂದರೆ, ಒಂದು ವೇಳೆ ಏನಾದರೂ ಅಧಿಕಾರಿಗಳಿಗೆ ಈಕೆ ಬ್ಯಾಂಕ್ ಅಕೌಂಟ್ ಬಗ್ಗೆ ಮಾಹಿತಿಗಳನ್ನು ಮುಚ್ಚಿಟ್ಟಿದ್ರೆ, ಆಮೇಲೆ ಇವರು ದುಬೈಗೆಲ್ಲ ಹೋಗಬೇಕಾದ್ರೆ ಏನಾದರೂ ಬ್ಯಾಂಕ್ ವಹಿವಾಟು ನಡೆದಿದ್ದರೆ, ಹಣ ವರ್ಗಾವಣೆ ನಡೆದಿದ್ದರೆ, ಎಲ್ಲವೂ ಕೂಡ ಈಗ ಪಾನ್ ನಂಬರ್ ಸಿಕ್ಕಿರೋದ್ರಿಂದ ಬಯಲಾಗುತ್ತೆ ಅಂತಕ್ಕಂಥ ನಿರೀಕ್ಷೆ ಇಟ್ಕೋಬೋದಾ ಅಂತ? ಬಹುತೇಕ ಅದೇ ರೀತಿಯಾದಂತಹ ನಿರೀಕ್ಷೆ ಇಟ್ಕೊಳ್ಬಹುದು. ಯಾಕಂತ ಹೇಳಿದ್ರೆ ಯಾವಾಗ ವೈಟ್ನಲ್ಲಿ ಇವರು ಟ್ರಾನ್ಸಾಕ್ಷನ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ, ಉದಾಹರಣೆಗೆ ಈ ಹಿಂದೆ ಈಗ KIDBಗೆ ಒಂದಷ್ಟು ಹಣವನ್ನು ಕಟ್ಟುವ ಕೆಲಸವನ್ನ ಮಾಡಿದ್ರು. ಅಂದರೆ ಆ KIDBಗೆ 10 ಲಕ್ಷ ಹಣ ಒಂದು ಕೋಆಪರೇಟಿವ್ ಸೊಸೈಟಿಯಿಂದ ಟ್ರಾನ್ಸ್ಫರ್ ಆಗಿತ್ತು. ಇಂತಹ ಯಾವ ವೈಟ್ ಟ್ರಾನ್ಸಾಕ್ಷನ್ ಇರುತ್ತಲ್ಲ ಅಂತಹ ಸಂದರ್ಭಗಳಲ್ಲಿ ಈ ಒಂದು ಈಕೆ ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಅನ್ನು ಮಾಡಿದ್ಲು, ಎಲ್ಲೆಲ್ಲಿ ಬ್ಯಾಂಕ್ ಅಕೌಂಟ್ಗಳಲ್ಲಿ ಈ ವಹಿವಾಟುಗಳು ನಡೆದಿದೆ, ಒಂದು ಆರ್ಥಿಕ ವರ್ಷದಲ್ಲಿ ಎಷ್ಟು ಈಕೆಯ ಅಕೌಂಟ್ನಿಂದ ಹೊರಗೆ ಹೋಗಿದೆ, ಈಕೆಯ ಅಕೌಂಟ್ಗೆ ಎಷ್ಟು ಕ್ಯಾಶ್ ಒಳ ಬಂದಿದೆ, ಹೀಗೆ ಒಂದಷ್ಟು ಎಲ್ಲ ಅಂಶಗಳು ಕೂಡ ಪ್ಯಾನ್ ನಂಬರ್ನಿಂದ ಆರಾಮವಾಗಿ ಕಂಡುಹಿಡಿಯುವ
ಕೆಲಸವನ್ನ ಮಾಡಲಾಗುತ್ತೆ. ಆದರೆ ಯಾವಾಗ ಬ್ಲ್ಯಾಕ್ನಲ್ಲಿ ವಹಿವಾಟು ವ್ಯವಹಾರಗಳನ್ನು ಮಾಡ್ತಾರೋ, ಅಂದರೆ ಉದಾಹರಣೆಗೆ ಈಕೆ ಈಗ ಗೋಲ್ಡ್ ಸ್ಮಗ್ಲಿಂಗ್ ಅನ್ನು ಯಾವ ರೀತಿ ಮಾಡಿದ್ಲೋ ಅದೇ ರೀತಿಯಾಗಿ ಮಾಡಿದಂತಹ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ಆದರೆ ಒಂದಷ್ಟು ಆದಾಯ ಯಾವ ಮೂಲದಿಂದ ಬರ್ತಿದೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಇದು ಪೂರಕವಾಗುತ್ತೆ ಅನ್ನೋ ಒಂದು ಆಶಯದಲ್ಲಿ ಇನ್ವೆಸ್ಟಿಗೇಷನ್ ಅನ್ನ DRI ಅಧಿಕಾರಿಗಳು ನಡೆಸ್ತಿರೋದು. ಓಕೆ, ಥ್ಯಾಂಕ್ ಯು ಮೂರ್ತಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇದಿಷ್ಟೇ ಅಲ್ಲ, ಪ್ಯಾನ್ ಕಾರ್ಡ್ ಪಾನ್ ನಂಬರ್ ಸಿಕ್ಕಿರೋದ್ರಿಂದ ಪ್ಯಾನ್ಗೆ ಆಧಾರ್ ಲಿಂಕ್ ಆಗಿರುತ್ತೆ, ಪ್ಯಾನ್ಗೆ ರೇಷನ್ ಕಾರ್ಡ್ ಲಿಂಕ್ ಆಗಿರುತ್ತೆ. ಸೊ ಮಾಹಿತಿಗಳನ್ನು ಈಕೆ ಕೊಟ್ಟಿರ್ತಕ್ಕಂಥದ್ದು ಏನಾದರೂ ಸುಳ್ಳಿದೆಯಾ ಅಥವಾ ಸರಿಯಾದ ಮಾಹಿತಿ ಕೊಟ್ಟಿದ್ದಾರಾ, ಬ್ಯಾಂಕ್ ವಹಿವಾಟು ಏನು, ಟ್ಯಾಕ್ಸ್ ಕಟ್ಟಿದಾರಾ ಇಲ್ವಾ, ಆದಾಯದ ಮೂಲ ಏನು, ಈಕೆಯ ಅಕೌಂಟ್ಗೆ ಯಾರ್ಯಾರ ನಂಬರಿಂದ ದುಡ್ಡು ಬಂದಿದೆ, ಈಕೆಯ ಅಕೌಂಟ್ನಿಂದ ಯಾರ್ಯಾರಿಗೆ ದುಡ್ಡು ಹೋಗಿದೆ, ಹೀಗೆ ಹಲವಾರು ವಿಚಾರಗಳು ಇದೊಂದರಿಂದ ಗೊತ್ತಾಗುತ್ತೆ.